ಜಾತಿ ನಿಂದನೆ, ರೇಪ್, ಏಡ್ಸ್, ಬಿಜೆಪಿ ಶಾಸಕರಿಗೆ ಎಸ್ಐಟಿ ದಾಳ, ಒಕ್ಕಲಿಗ ದಲಿತ ಜಂಟಿ ಹೋರಾಟ, ಮುನಿಗೆ ಜಾತಿ ಬ್ರಹ್ಮಾಸ್ತ್ರ, ಸ್ವಾಮೀಜಿಗಳ ಮೇಲೂ ಒತ್ತಡ ಹಾಕಿದ್ರ ನಾಯಕರು. ಇದುವೇ ಚದುರಂಗದ ಮೊದಲ ಸ್ಟೋರಿ. ಮುನಿಗೆ ಎಸ್ಐಟಿ ವ್ಯೂಹ. ಶಾಸಕ ಮುನಿರತ್ನ ಈಗಾಗಲೇ ಜೈಲಿನಿಂದ ಬಿಡುಗಡೆ ಆಗಿದ್ರು. ಆದರೆ ಬಿಡುಗಡೆ ಆಗ್ತಾ ಇದ್ದಂತೆಯೇ ಅವರನ್ನ ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ, ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಕೋರ್ಟ್ನ ಒಳಗಡೆ ನಡೀತಾ ಇರುವಂಥದ್ದು. ಕೋರ್ಟ್ ವಿಚಾರ, ತನಿಖೆ ವಿಚಾರ ಇವು ನಡೀತಾ ಇದ್ದಾರೆ. ಮತ್ತೊಂದು ಕಡೆ ರಾಜಕೀಯವಾಗಿಯೂ ಕೂಡ ಮುನಿರತ್ನಂ ನಾಯ್ಡು ವಿರುದ್ಧದ ಪ್ರಕರಣವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಮುನಿರತ್ನಂ ನಾಯ್ಡು ಅವರ ರಕ್ಷಣೆಗೆ ಬಿಜೆಪಿ ಕೂಡ ಬಂದಿರುವಂಥದ್ದು ವಿಶೇಷ. ಇಷ್ಟು ದಿವಸಗಳ ನಂತರ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಮೌನ ಮುರಿದು ಮಾತನಾಡಿದ್ದಾರೆ, ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಹಣಿಯೋದಕ್ಕೆ ಕಾಂಗ್ರೆಸ್ಗೆ ಮುನಿ ಅಸ್ತ್ರವಾಗಿ ಸಿಕ್ಕಿರುವಂಥದ್ದಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಇಷ್ಟು ದಿವಸ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಂತಹ ಪ್ರತಿಪಕ್ಷ ಮುನಿರತ್ನಂ ನಾಯ್ಡು ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಮತ್ತು ಜೆಡಿಎಸ್ ಕೂಡ ಈ ವಿಚಾರದಲ್ಲಿ ತುಟಿಪಿಟಕ್ ಅಂತ ಹೇಳ್ತಾ ಇಲ್ಲ. ಜೆಡಿಎಸ್ ಅವರು ಕೂಡ ಮಾತನಾಡೋದಕ್ಕೆ ಏನು ಮಾತನಾಡೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಮುನಿರತ್ನಂ ನಾಯ್ಡು ವಿರುದ್ಧ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರುಗಳು ಈಗ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಒಕ್ಕಲಿಗ ದಲಿತರನ್ನು ಒಗ್ಗೂಡಿಸಿ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ಏಟಿಗೆ ಎದುರೇಟು, ಇದು ಸದ್ಯಕ್ಕೆ ಕರ್ನಾಟಕ ರಾಜಕೀಯದಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ. ಪ್ರತಿನಿತ್ಯವೂ ಕೂಡ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇರುವಂತಹದ್ದು ನಡೀತಾ ಇದೆ. ಒಂದು ಕಡೆಯಲ್ಲಿ ಆಡಳಿತ ಪಕ್ಷ, ಪ್ರತಿಪಕ್ಷ ಇವರ ನಡುವೆ ಜಾಸ್ತಿಯಾಗಿ ಆಡಳಿತದ ಚರ್ಚೆಗಿಂತ ಹೆಚ್ಚಾಗಿ ರಾಜಕೀಯದ ಚರ್ಚೆ ಈಗ ಮುಖ್ಯ ಆಗಿದೆ. ಇದರಲ್ಲಿ ಮುನಿರತ್ನಂ ನಾಯ್ಡು ವಿರುದ್ಧದ ಪ್ರಕರಣ ಇದೆಯಲ್ಲ, ಅದು ವಿಶೇಷವಾಗಿ ಆಡಿಯೋದಲ್ಲಿ ಹೇಳಿರುವಂತಹ ಅಂಶಗಳು, ಆಡಿಯೋದ ಒಟ್ಟು ಮಾಹಿತಿ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ಮುನಿರತ್ನಂ ನಾಯ್ಡು ವಿರುದ್ಧ ಈಗ ಬಳಕೆ ಆಗ್ತಾ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ಎರಡು ಸಮುದಾಯಗಳನ್ನು ಅವಹೇಳನ ಮಾಡಿದ್ದಾರೆ, ಅವರನ್ನ ಗುರಿಯಾಗಿಸಿಕೊಂಡು ಅತ್ಯಂತ ತಾತ್ಸಾರವಾಗಿ ಮಾತನಾಡಿದ್ದಾರೆ. ಈ ವಿಚಾರವನ್ನೇ ಈಗ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಸರ್ಕಾರ ಪ್ರತಿಪಕ್ಷದ ವಿರುದ್ಧ ಮುಗಿಬೀಳ್ತಿದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷವು ಕೂಡ ಅದೇ ಸ್ವರೂಪದಲ್ಲಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಹೇಗೆ, ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಶಾಸಕ ಮುನಿರತ್ನ ನಾಯ್ಡು ಮೇಲೆ ಸರ್ಕಾರ ಹದ್ದಿನ ಕಣ್ಣಿಟ್ಟಿರುವಂಥದ್ದು ಸ್ಪಷ್ಟವಾಗಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ನಾಯ್ಡು ವಿರುದ್ಧ ಜಾತಿ ನಿಂದನೆ, ಬೆದರಿಕೆ, ರೇಪ್ ಕೇಸ್ಗಳನ್ನ ಈಗ ದೊಡ್ಡ ಅಸ್ತ್ರವಾಗಿಯೂ ಕೂಡ ಬಳಕೆ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಆರೋಪಗಳು ಅತ್ಯಂತ ಗಂಭೀರ ಸ್ವರೂಪದ ಆರೋಪಗಳನ್ನ ಮುನಿರತ್ನ ನಾಯ್ಡು ಎದುರಿಸ್ತಾ ಇರುವಂಥದ್ದು. ನಿಂದನೆ, ರೇಪ್ ಕೇಸ್ ತನಿಖೆಗೂ ಕೂಡ ಎಸ್ಐಟಿ ರಚನೆಯನ್ನ ಪ್ರಸ್ತಾಪವನ್ನ ಈಗ ಆಡಳಿತ ಪಕ್ಷದ ಶಾಸಕರುಗಳು ಮಾಡಿದ್ದಾರೆ. ಮತ್ತು ಅವರೆಲ್ಲ ಜೊತೆ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಐಟಿ ರಚನೆಗೆ ಒಕ್ಕಲಿಗ ನಾಯಕರಿಂದ ಸಿಎಂಗೆ ಈಗ ಮನವಿ ಹೋಗಿದೆ. ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಇಷ್ಟು ಹಗುರವಾಗಿ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡುವಂತಹ ವ್ಯಕ್ತಿಯನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿ ಯಾವುದೇ ಒತ್ತಡಕ್ಕೆ ಮಣಿಯದಂತೆ ನಾಯಕರು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ನೀವು ಯಾವುದೇ ಒತ್ತಡಕ್ಕೆ ಮಣಿಬಾರದು ಮತ್ತು ಮುನಿರತ್ನ ನಾಯ್ಡು ವಿರುದ್ಧದ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿ ವಿರುದ್ಧ ದೊಡ್ಡ ಹೋರಾಟವನ್ನು ಸಂಘಟಿಸುವಂತಹ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಮೂಲಕವಾಗಿ ಮುನಿರತ್ನ ನಾಯ್ಡು ರಕ್ಷಣೆಗೆ ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಮುನಿರತ್ನ ನಾಯ್ಡು ವಿರುದ್ಧ ಇರುವಂತಹ ಆರೋಪಗಳಿದಾವಲ್ಲ, ಇವು ಬಹಳ ಗಂಭೀರ ಸ್ವರೂಪದ ಆರೋಪಗಳಿರುವಂಥದ್ದು. ಒಂದು ಜಾತಿ ನಿಂದನೆ ಮತ್ತು ತೀರಾ ಕೆಟ್ಟ ಸ್ವರೂಪದಲ್ಲಿ ಮಾತನಾಡಿರುವಂತಹ ಆಡಿಯೋ ಅವರದ್ದು ಅಂತ ಹೇಳಲಾಗ್ತಾ ಇದೆ, ಮುನಿರತ್ನ ನಾಯ್ಡು ಅವರದ್ದು ಅಂತ ಹೇಳಲಾಗ್ತಾ ಇದೆ. ಈ ಆಡಿಯೋದಲ್ಲಿರುವಂತಹ ಅಂಶಗಳೇ ಈಗ ಬಹಳ ಪ್ರಧಾನವಾಗಿರುವಂಥದ್ದು. ಅದನ್ನೇ ಮುಂದಿಟ್ಟುಕೊಂಡು ಈಗ ಕಾಂಗ್ರೆಸ್ನವರು ಮುಗಿಬಿದ್ದಿದ್ದಾರೆ. ವಿಜೇಂದ್ರ, ಆರ್ ಅಶೋಕ್ ಹಾಗೂ ಸಿಟಿ ರವಿ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ನೀವು ಇವರ ಸಮರ್ಥನೆಗೆ ನಿಲ್ತೀರಿ ಅಂತ ಹೇಳಿದ್ರೆ, ಮುನಿರತ್ನ ನಾಯ್ಡು ಪರವಾಗಿ ನೀವು ಮಾತಾಡ್ತೀರಿ ಅಂದ್ರೆ ನೀವು ಈ ವಿಚಾರದಲ್ಲಿ ಸಹಮತಿಯನ್ನ ಹೊಂದಿದ್ದೀರಾ ಅಂತ ಹೇಳುವಂತ ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಅಂದ್ರೆ ಒಕ್ಕಲಿಗ ಹೆಣ್ಮಕ್ಕಳ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ಹೆಣ್ಮಕ್ಕಳ ಬಗ್ಗೆ ಇರ್ಬೋದು, ಅಥವಾ ದಲಿತರ ನಿಂದನೆಯ ವಿಚಾರ ಇರ್ಬೋದು, ಇವುಗಳನ್ನು ನೀವು ಒಪ್ಕೊಳ್ತೀರಾ? ಇದು ಸಮರ್ಥನೀಯವಾ? ಇದಕ್ಕೆ ಸಮಜಾಯಿಷಿಯನ್ನ ಏನು ಕೊಡ್ತೀರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಇದನ್ನೇ ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇದು ಬಹಳ ಮುಖ್ಯವಾಗಿ ಇಲ್ಲಿ ನಡೀತಿರುವಂಥದ್ದು. ಆದಿಚುಂಚನಗಿರಿ ಶ್ರೀ ಅವರ ಮೂಲಕವಾಗಿ, ಆದಿಚುಂಚನಗಿರಿ ಸ್ವಾಮೀಜಿಯವರ ಮೂಲಕ ಒತ್ತಡಕ್ಕೆ ತಂತ್ರವನ್ನ ಅನ್ನುವಂತಹ ಆರೋಪವೂ ಕೂಡ ಇದೇ ಸಂದರ್ಭದಲ್ಲಿ ಇರುವಂಥದ್ದು. ಎಲ್ಲ ಪ್ರಯತ್ನಗಳಲ್ಲಿ ನಡೀತಾ ಇದೆ.
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರು ಕೂಡ ಒಂದು ಚಾಲೆಂಜನ್ನು ಮಾಡಿದ್ದಾರೆ. ಯಾವ ಸ್ವರೂಪದಲ್ಲಿ ನೀವು ಈ ವಿಷಯವನ್ನ ಹೇಗೆ, ಇದರಲ್ಲಿ ನಿಮ್ಮ ನಿಲುವುಗಳು ಏನು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾರಿಗೆ? ಬಿಜೆಪಿ ಮತ್ತು JDS ನಾಯಕರೇ. ಅದೇ ಸಂದರ್ಭದಲ್ಲಿನೇ ಈ ಪ್ರಕರಣವನ್ನು ಇದೀಗ ಬಿಡಬಾರ್ದು, ಇದನ್ನು SIT ತನಿಖೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಲ್ಲಿ ಕೂಡ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಮುನಿರತ್ನವ್ರು ಮಾಡಿದ್ದು ನಮಗೆ ಅತ್ಯಂತ ನಮ್ಮೆಲ್ರಿಗೂ ಬೇಸರ ಆಗಿರೋದು, ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು CT ರವಿ ಅವ್ರ ಪರವಾಗಿ ನಿಂತರಲ್ಲ, ಅದು ಬಹಳ ಸಮಾಜದ ಇಷ್ಟು ದಲಿತರ ಬಗ್ಗೆ, ಒಟ್ಟಿಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡೋದು, ಇವರು ಒಂದು ದಿನ ಅವ್ರ ಪರವಾಗಿ ನಿಂತು ಬಹಳ ತಲೆಬಗ್ಸುವಂಥ ಕೆಲಸ, ಅದಕ್ಕೋಸ್ಕರ ಅದು ಖಂಡನೀಯ. ಸೊ ಇವರು ಸಮಾಜದ ಕ್ಷಮೆಯನ್ನು ಕೇಳಬೇಕು ಕುಮಾರಸ್ವಾಮಿ ಅವರು ಮತ್ತು ಅಶೋಕ್ ಮತ್ತು CT ರವಿ ಅಂತ ಹೇಳಿ ನಾವು ಹೇಳಿದ್ದೀವಿ. ಈಗ ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಮುನಿರತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎದುರಾಗಿರುವಂತಹ ಒಂದು ಆರೋಪಗಳಿದ್ದಾವೆ. ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು JDSನ ನಾಯಕರನ್ನ ಹಣಿಯೋದಕ್ಕೂ ಕೂಡ ಕಾಂಗ್ರೆಸ್ ಮುನಿರತ್ನ ನಾಯ್ಡು ಈ ಅಸ್ತ್ರವನ್ನು ಬಳಕೆ ಮಾಡಿಕೊಳ್ತಾ ಇದೆ. ಇದು ಬಹಳ ಮುಖ್ಯವಾಗಿ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ಏನು ಆರೋಪಗಳನ್ನು, ಕಾಂಗ್ರೆಸ್ ನಾಯಕರು ಕೂಡ ಮುನಿರತ್ನ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು JDS ನಾಯಕರುಗಳ ವಿಚಾರದಲ್ಲಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯವಾಗಿ ಇಲ್ಲಿ HIV ಇಂಜೆಕ್ಷನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. HIV ರೋಗಿಗಳನ್ನ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ರೀತಿಯಂತ ಬಯೋಲಾಜಿಕಲ್ ವಾರ್ ಅನ್ನುವಂಥದ್ದು ಕೂಡ DK ಸುರೇಶ್ ಅವರು ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಶಾಸಕರು ಕೂಡ ಈ ವಿಚಾರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅತ್ಯಾಚಾರ ಆರೋಪ ಬಂದಿದೆ, ಮತ್ತೆ ಅದೇನೋ ಇದು ಏಡ್ಸ್ ಇಂಜೆಕ್ಷನ್ ಬಯಾಲಜಿಕಲ್ ವಾರ್ ಏನ್ ನಾವು ಕೇಳ್ತಾ ಇದ್ವಿ, ಆ ರೀತಿ ಇದು ಇತಿಹಾಸದಲ್ಲೇ ಯಾರು ಕೇಳಿರೋದಂತ ಒಂದು ವಿಚಾರ. ಇಂಥದ್ದನ್ನ ಇವತ್ತು ಮಾಡುವಂತ ಪ್ರಯತ್ನ, ಇದನ್ನ ಒಬ್ಬರಿಂದ ಒಬ್ಬರಿಗೆ ಏಡ್ಸ್ ಅನ್ನ ಹರಡಿಸುವಂಥದ್ದು, HIV ಪೇಷಂಟ್ಸ್ಗಳನ್ನ ಇಟ್ಕೊಂಡು ಹರಡಿಸುವಂಥದ್ದು, ಬಹುಶಃ ಇದೊಂದು ದೊಡ್ಡ ಜಾಲ, ಇದೊಂದು ದೊಡ್ಡ ತಂತ್ರಗಾರಿಕೆ. ಇದರ ವಿರುದ್ಧ ಒಂದು ಸಮಗ್ರವಾದ ತನಿಖೆ ಆಗಬೇಕು, ಒಂದು ವಿಶೇಷ ತಂಡ ರಚನೆ ಆಗಬೇಕು. ಮುನಿರತ್ನ ಒಬ್ಬರೇ ಇಲ್ಲ, ಇದರಿಂದ ಎಲ್ಲೋ ಒಂದು ಕಡೆ ಅಶೋಕ್ ಅವರು, ಕುಮಾರಸ್ವಾಮಿ ಅವರು, CT ರವಿಯವರ ಕುಮ್ಮಕ್ಕಲ್ಲಿ ಮುನಿರತ್ನವರು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಸೊ ಹಾಗಾಗಿ ಇವತ್ತು ಭಾಳಷ್ಟು ಜನ ಆ ರಾಜರಾಜೇಶ್ವರಿ ನಗರದ ಪ್ರಜೆಗಳು ಮತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಮುಖಂಡರುಗಳಿಗೆ ಸೋಂಕಿತರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ, ಎಲ್ಲೆಲ್ಲಿ ಈ ಥರ ಆದಂಥ ಸನ್ನಿವೇಶಗಳನ್ನು ಅವ್ರಿಗೆಲ್ಲರಿಗೂ ಪಾಪ ನಿವಾರಣೆ ಮಾಡಬೇಕು ಅಂದರೆ ಈ SIT ತನಿಖೆ ಮೂಲಕನೇ ಆಗಬೇಕು. ಒಬ್ಬ ಹೆಣ್ಮಗು ವಿರುದ್ಧ ದೌರ್ಜನ್ಯ ಆದಾಗ ಬಂದದನ್ನ ತಪ್ಪು ಅನ್ನೋದಕ್ಕೆ ಅವ್ರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಬೇಕು ಅಂತಂದರೆ, ಈ ಅತ್ಯಾಚಾರ ಮಾಡಿದಂಥವ್ರು ಅವ್ರ ಮೇಲೆ BJPಯವರು ಕೂಡಲೇ ಅವ್ರ ರಾಜೀನಾಮೆಯನ್ನು ತಗೊಂಡು ಅವರ ಏನು ಶಾಸಕ ಸ್ಥಾನ ಇದೆ ಆ ಶಾಸಕ ಸ್ಥಾನದಿಂದ ಪಕ್ಷದಿಂದನೂ ಉಚ್ಚಾಟನೆ ಮಾಡಬೇಕು, ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಿಸ್ಬೇಕು. ಜನಪ್ರತಿನಿಧಿಯಾಗಿ ಮುಂದುವರಿಲಿಕ್ಕೆ ನಾಲಾಯಕರು, ಅಯೋಗ್ಯರವರು ಇವತ್ತು ಬಹುಶಃ ಆ ಒಂದು ಶಾಸಕ ಸ್ಥಾನಕ್ಕೇ ಕಳಂಕ ತರುವಂಥ ರೀತಿಯಲ್ಲಿ, ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ರೀತಿಯಲ್ಲಿ, ಬಹಳ ಕೆಟ್ಟ ರೀತಿಯಲ್ಲಿ ಅವರ ಮಾತನಾಡುವಂಥ ಅವಾಚ್ಯ ಶಬ್ದಗಳು, ಅವರು ನಡೆದುಕೊಂಡಂಥ ರೀತಿ ರಿವಾಜು ಎಲ್ಲವೂ ಕೂಡ ನೋಡಿದಾಗ ಖಂಡಿತವಾಗಿ ಇಮಿಡಿಯೇಟಾಗಿ ಪಕ್ಷದವ್ರಿಗೆ ಏನಾದರೂ ನೈತಿಕತೆ ಇದ್ದರೆ ಇಮಿಡಿಯೇಟಾಗಿ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸ ಅವ್ರು ಮಾಡಬೇಕು. ಇದೇ ಸಂದರ್ಭದಲ್ಲಿ ನಿಡ್ಮಾಮಿಡಿ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಅವರ ಪ್ರಕಾರ ಇದು ಹಣ ಮತ್ತು ಅಧಿಕಾರದ ದರ್ಪದಿಂದ ಈ ರೀತಿಯಾದಂತಹ ವರ್ತನೆಯನ್ನ ಮುನಿರತ್ನ ನಾಯ್ಡು ಅವರು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸ್ವಾಮೀಜಿ ಮಾಡಿದ್ದಾರೆ. ಅವರು ಅವ್ರ ತಪ್ಪನ್ನು ತಿದ್ದುಕೋಬೇಕು, ಅಂಥವರು ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಬೇಕು. ಈ ದರ್ಪ, ದೌರ್ಜನ್ಯ, ಹಣದ ಮದ, ಅಧಿಕಾರ ಮದದಲ್ಲಿ ಕೆಲವರು ತಪ್ಪುಗಳನ್ನು ಏನು ಮಾಡ್ತಾ ಇದ್ದಾರಲ್ಲ, ಅದು ಖಂಡಿತ ಅವರಿಗೆ ಶ್ರೇಯಸ್ಸು ತರೋದಿಲ್ಲ. ಅವರೆಲ್ಲ ಸರಿದಾರಿಗೆ ಬರಬೇಕು. ಒಳ್ಳೆಯ ಸುಸಂಸ್ಕೃತ ನಡವಳಿಕೆಯನ್ನು ಜನಪ್ರತಿನಿಧಿಗಳಾದವರು ಅಳವಡಿಸಿಕೊಳ್ಬೇಕು, ಮಾರ್ಗದರ್ಶಕರಾಗಬೇಕು. ತಾವೇ ಈ ರೀತಿಯ ತಪ್ಪು ದಾರಿಯಲ್ಲಿ ನಡೆದು ಸಮಾಜಕ್ಕೆ ಕೆಟ್ಟ ಮಾದರಿಗಳಾಗಬಾರ್ದು.
ಇದೇ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಇಷ್ಟು ದಿವಸಗಳ ಕಾಲ ಈ ಎಲ್ಲ ಬೆಳವಣಿಗೆ ಆಗಿ ಅರೆಸ್ಟ್ ಆಗಿ ಒಬ್ಬ ಶಾಸಕ ಜೈಲಿಗೆ ಹೋದರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರು ಈ ವಿಚಾರದಲ್ಲಿ ಬಹಳ ಖಚಿತವಾದಂತಹ ಮಾತುಗಳನ್ನು ಆಡಿರಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಅಧಿಕೃತವಾದಂಥ ನಿಲುವು ಏನು ಅನ್ನೋದನ್ನು ಕೂಡ ಹೇಳಿರಲಿಲ್ಲ. ಆದರೆ ಇವತ್ತು ಕೇಸರಿ ಟೀಮ್ ಮೌನವನ್ನು ಮುರಿದಿದೆ. ಯಾವ ಸ್ವರೂಪದಲ್ಲಿ ಮೌನ ಮುರಿದಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷದ ರಾಜಕಾರಣ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಮುನಿರತ್ನ ಅರೆಸ್ಟ್ ಹಿಂದೆ DK ಬ್ರದರ್ಸ್ ಕೈವಾಡದ ಆರೋಪವನ್ನು ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, DK ಬ್ರದರ್ಸ್ ಕೈವಾಡ ಇದೆ ಅಂತೇಳಿ ಆದರೆ ಓಕೆ, ಅವ್ರನ್ನ ಅರೆಸ್ಟ್ ವಿಚಾರದಲ್ಲಿ ಕೈವಾಡ ಇದೆ ಅಂತೇಳಿ ಆದರೆ ಈ ರೀತಿಯಂಥ ಮಾತಿನ ವಿಚಾರದಲ್ಲಿ ಯಾರ ಕೈವಾಡ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. SIT ತನಿಖೆ ಆದರೆ DK ಸಹೋದರರನ್ನೇ ತನಿಖೆಗೆ ಒಳಪಡಿಸಿ ಅನ್ನುವಂಥ ಆಗ್ರಹವನ್ನ ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಂತಹ ಮೌನಿಗಳಲ್ಲ, ತನಿಖೆ ಆಗಲಿ ಅನ್ನುವಂತಹ ಮಾತುಗಳನ್ನು ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರ ರೀತಿಯಲ್ಲಿ ನಾವು ಮೌನಿಗಳಲ್ಲ ಅಂತೇಳಿ ಕಾಂಗ್ರೆಸ್ನ ಹುಳುಕುಗಳನ್ನು ಕೂಡ ಕೆದಕೋದಕ್ಕೆ ಕೇಸರಿ ಟೀಮ್ ಸಿದ್ಧತೆಯನ್ನು ಮಾಡ್ಕೊಂಡಿದೆಯಂತೆ. ಈ ಮೂಲಕವಾಗಿ ಇನ್ನೊಂದಷ್ಟು ಆಡಿಯೋಗಳು ವಿಡಿಯೋಗಳು ಬರಬಹುದು. ರಾಜ್ಯದ ಜನರಿಗೆ ಒಂದಿಷ್ಟು ಮನರಂಜನೆ ಒದಗಿಸುವಂತಹ ಪ್ರಯತ್ನವನ್ನು ಆಡಳಿತ ಮತ್ತು ಪ್ರತಿಪಕ್ಷಗಳು ಮಾಡ್ದಂಗೆ ಕಾಣ್ತಾ ಇದೆ. ಇಲ್ಲಿ ಬಿಜೆಪಿ ನಾಯಕರು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಡೆ ಏನು ವಿಚಾರಗಳು ಬರ್ತಾ ಇದೆ ಇವತ್ತು, ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಬಟ್ ಯಾವ ವೇಗದಲ್ಲಿ ಇವೆಲ್ಲವೂ ಕೂಡ FIR ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥದ್ದು, 2020ರಲ್ಲಿ ಘಟನೆ ಆಗಿದೆ ಅಂತ ಹೇಳ್ತಾರೆ, ಈಗ ಯಾಕೆ 2024ರಲ್ಲಿ ಹೊರ ಬರ್ತಾ ಇದೆ? ಇದರ ಎಲ್ಲದರ ಹಿಂದೆ ಯಾರು ಇದ್ದಾರೆ, ಸತ್ಯಾಸತ್ಯತೆ ಏನು ಅಂಥೇಳಿ ಇನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಬೇಕಾಗತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಸೋಲುಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅದರ ಪ್ರಭಾವನೂ ಕೂಡ ಎಷ್ಟಿದೆ. ಯಾಕೆಂದರೆ ಹತಾಶರಾಗಿದ್ದರು ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ಬೋದು, ಅಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ. ಸೊ ಅವರ ಪಾತ್ರಗಳೇನು ಎಲ್ಲವೂ ಕೂಡ ಬರೋದ್ರಿಂದಲೇ ಗೊತ್ತಾಗಬೇಕಾಗ್ತದೆ. ನೇರವಾಗಿ ಹೇಳಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ಸುತ್ತಿ ಬಳಸಿ ಮಾತಾಡೋದನ್ನು ಬಿಟ್ಟು ಒಂದು SIT ತನಿಖೆ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ DK ಶಿವಕುಮಾರ್ ಅವ್ರನ್ನ ಅಥವಾ DK ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ. ನಾಚಿಕೆ ಆಗಲ್ಲ ಇವ್ರಿಗೇನಾರು ನೈತಿಕತೆ ಇದೆಯಾ? ರಿಸರ್ವೇಷನ್ ವಿರುದ್ಧವಾಗಿ ಮಾತಾಡೋಂಥವ್ರು ಯಾವ ಒಂದು ಎಳ್ಳಷ್ಟು ಇಲ್ಲದವರು, ಇವರಿಗೆ ನಾಚಿಕೆ ಎಲ್ಲ ಮಾನ ಮರ್ಯಾದಿಲ್ಲ. ಇವರೊಬ್ಬರು ನೈತಿಕತೆ ಬಗ್ಗೆ ನಮಗೆ ಹೇಳೋಂಥದ್ದು. ನಾವು ಯಾವತ್ತೂ ಮೌನಿಗಳಲ್ಲ, ಅವ್ರಂಗೆ ಅಸಹಾಯಕರಲ್ಲ, ಅಧಿಕಾರದ ದಾಹ ಇರೋಂಥವ್ರಲ್ಲ. ರಾಜಕೀಯಕ್ಕೆ ಬಂದಿರೋವಂಥದ್ದು ನಮ್ಮ ಸ್ವಾರ್ಥಕ್ಕಾಗಲ್ಲ. ಇವರು ಬರೀ ಸ್ವಾರ್ಥ, ಲೂಟಿ, ಅಧಿಕಾರ ದುರ್ಬಳಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರು ಒಕ್ಕಲಿಗ ಕಾಂಗ್ರೆಸ್ ನಾಯಕರಷ್ಟೇ, ಒಕ್ಕಲಿಗ ನಾಯಕರಲ್ಲ ಅವರು. ಹಿಂದೆ ದೇವೇಗೌಡರ ಇಡೀ ಕುಟುಂಬನ ಮುಗಿಸ್ಬೇಕು ಅಂತೇಳಿ ಅವ್ರಿಗೆ ಅವಮಾನ ಮಾಡಿದ್ರಲ್ಲ. ಈಗ ಯಾರನ ಇವರು ಏನೇ ಬಾಯಿ ಪಡ್ಕೊಂಡ್ರು, ದೇವೇಗೌಡ ಪ್ರಧಾನಿಯಾಗಿದ್ದವ್ರು ದೇಶದ, ಅಂದರೆ ಇನ್ನು ಇತಿಹಾಸದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂಥ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ. ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು? ಅವಾಗ ಯಾಕೆ ಸಿದ್ದರಾಮಯ್ಯನ ಕೇಳಲಿಲ್ಲ? ಅವರು ಒಕ್ಕಲಿಗರ ಸರ್ವೋಚ್ಚ ನಾಯಕರು, ಅವ್ರ ವಿರುದ್ಧ ಮಾತಾಡಬೇಡಿ ಅಂತ ಯಾಕೆ ಹೇಳಲಿಲ್ಲ? ಅವಾಗೆಲ್ಲ ಪುಸ್ಲಾಯಿಸ್ತೀರಿ, ನೀವು ಅವ್ರ ಜೊತೆ ಬೈಯಕ್ಕೆ ಶುರು ಮಾಡಿದ್ರಿ. ಈಗ ಒಕ್ಕಲಿಗರು, ಅವಾಗ ಯಾವ ಇತ್ತು ಒಕ್ಕಲಿಗದ್ದು? ಆಯ್ತಪ್ಪ, ನೀವು ಒಕ್ಕಲಿಗ ದೊಡ್ಡ ಇದಲ್ಲ, ಮಾಡಿ ಸಿದ್ದರಾಮಯ್ಯನ ಚೇಂಜ್ ಮಾಡಿ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿ. ಹೆಂಗೋ ಒಬ್ಬರು ರೆಡಿಯಾಗಿ ಇಟ್ಕೊಂಡಿದ್ದಾರಲ್ಲ, ಪೆನ್ನು ಪೇಪರ್ ಎಲ್ಲ ರೆಡಿಯಾಗಿ, ಮಂಡ್ಯದಲ್ಲೆಲ್ಲ ಬಂದು ಪೆನ್ನು ಪೇಪರ್ ಕೊಡಿ, ಪೆನ್ ಕೊಡಿ, ಪೇಪರ್ ಕೊಡಿ ಅಂತ ಕೇಳ್ತಾವ್ರಲ್ಲ. ಮಾಡಿ ನೋಡೋಣ, ನಿಮ್ಮ ಒಕ್ಕಲಿಗರ ಸ್ವಾಭಿಮಾನ ಕಾಂಗ್ರೆಸ್ ಅವ್ರದ್ದು ಹೆಂಗಿದೆಯೋ ಚೆಕ್ ಮಾಡೋಣ ನಾವು. ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಬಿಜೆಪಿ ಒಂದು ಕಡೆಯಲ್ಲಿ ಮುನಿರತ್ನಂ ನಾಯ್ಡುಗೆ ನೋಟಿಸ್ ಕೊಡುತ್ತೆ, ಈ ರೀತಿಯಾದಂತಹ ಆಡಿಯೋ ನಿಮ್ಮದೇನಾ, ಏನು ಕತೆ ಅಂತ ಹೇಳುವಂಥದ್ದು ನೋಟಿಸ್ ಕೊಡುತ್ತೆ. ಮತ್ತೊಂದು ಕಡೆಯಲ್ಲಿ SIT ಮಾಡಬೇಕು ಅನ್ನುವಂಥದ್ದನ್ನು ಕೂಡ ವ್ಯಂಗ್ಯವಾಗಿ ಬಿಜೆಪಿ ನಾಯಕರುಗಳು ಹೇಳ್ತಾರೆ ಅಂಥದ್ದು. ಎಲ್ಲೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಸ್ಪಷ್ಟತೆಯ ಕೊರತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅವ್ರಿಗೆ ಏನು ಮಾತಾಡ್ತೀವಿ, ಯಾವ ಕಾರಣಕ್ಕೆ ಮಾತಾಡ್ತೀವಿ ಅನ್ನೋಂಥದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಫ್ಯಾಮಿಲಿಯನ್ನು ತೆಗೆದುಕೊಂಡು ಬಂದಿರುವಂಥ R ಅಶೋಕ್ ಅವರ ಮಾತಿರ್ಬೋದು, ಅಥವಾ ನೈತಿಕತೆ ಬಗ್ಗೆ ನಮಗೆ ಹೇಳ್ತೀರಾ ಅಂತ ಹೇಳುವಂಥ ಅಶ್ವಥ್ ನಾರಾಯಣ ಅವರ ಮಾತಲ್ಲಿರ್ಬೋದು, ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರ ಮಾತುಗಳಲ್ಲಿರ್ಬೋದು, ಇವರು ನಿಜಕ್ಕೂ ಮುನಿರತ್ನಂ ನಾಯ್ಡು ಅವ್ರನ್ನ ಸಮರ್ಥಿಸ್ಕೊಳ್ತಾ ಇದ್ದಾರಾ? ಈ ಆಡಿಯೋ ಒಂದು ವೇಳೆ ಅವರದ್ದೇ ಹೌದು ಅಂತೇಳಿ ನಾಳೆ ಸಾಬೀತಾಯಿತು ಅಂತ ಹೇಳಿದ್ರೆ ಆಗಲೂ ಕೂಡ ಬಿಜೆಪಿ ಇಂಥದ್ದೇ ನಿಲುವನ್ನು ಹೊಂದಿರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಇದರ ನಡುವೆ ಮುನಿರತ್ನ ನಾಯ್ಡು ಅವರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ನಡೀತಾ ಇದ್ದಾವೆ. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕರೂ ಕೂಡ ರೇಪ್ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಮುನಿರತ್ನ ನಾಯ್ಡು ಈಗ ಏನು ಕಗಲಿಪುರ ಪೊಲೀಸರ ವಶದಲ್ಲಿದ್ದಾರೆ.
ಕಗ್ಲಿಪುರ ಪೊಲೀಸರು ಈಗಾಗಲೇ ಅವರನ್ನು ವಶಪಡಿಸಿಕೊಂಡಿರುವಂಥದ್ದು, ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ರೇಪ್ ಕೇಸ್ನಲ್ಲಿ ಬಂಧನ ಆಗಿದೆ. ಬಹಳಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ FIR ದಾಖಲಾಗಿದೆ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಅರೆಸ್ಟ್ ಮಾಡಿ ಕಗ್ಲಿಪುರ ಸ್ಟೇಷನ್ಗೆ ಕರೆದೊಯ್ಯಲಾಗಿದೆ. ಕಗ್ಲಿಪುರ ಸ್ಟೇಷನ್ನಲ್ಲಿ ಡಿವೈಎಸ್ಪಿ ದಿನಕರ್ ಶೆಟ್ಟಿಯಿಂದ ಮುನಿರತ್ನ ನಾಯ್ಡು 2ನೇ ಸುತ್ತಿನ ವಿಚಾರಣೆಯೂ ಕೂಡ ಈಗ ನಡೀತಾ ಇದೆ. ವಿಚಾರಣೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಕಗ್ಲಿಪುರದ ಪೊಲೀಸರು. ಈ ಸಂದರ್ಭದಲ್ಲಿನೇ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುತ್ತಾರೆ ಕಗ್ಲಿಪುರ ಪೊಲೀಸರು ಅನ್ನುವಂತಹ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ ಹೆಚ್ಚಿನ ವಿಚಾರಣೆ ಮತ್ತು ವೈದ್ಯಕೀಯ ಪರೀಕ್ಷೆಯ ಸಲುವಾಗಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಇದರಲ್ಲಿ ಆರೋಪ ಬಹಳ ಗಂಭೀರವಾದಂತಹ ಆರೋಪಗಳಿದ್ದಾವೆ ಮತ್ತು ಅತ್ಯಾಚಾರ ನಡೆಸಲಾಗಿದೆ, ಇಂತಿಂಥ ಪ್ರದೇಶಗಳಲ್ಲಿ ನನ್ನನ್ನು ಕರೆದೊಯ್ದು ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನೋದನ್ನ ಆ ಮಹಿಳೆ ತನ್ನ ದೂರಿನಲ್ಲಿ ಹೇಳಿದ್ದಾರೆ. ಹೀಗಾಗಿ ಹಾರೋಹಳ್ಳಿ ಖಾಸಗಿ ಆಸ್ಪತ್ರೆ ಮುನಿರತ್ನ ನಾಯ್ಡುಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದಾದ ನಂತರ ಅವರನ್ನ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗುತ್ತೆ ಅಥವಾ ನ್ಯಾಯಾಧೀಶರ ಮನೆಯಲ್ಲೂ ಕೂಡ ಅವ್ರನ್ನ ಹಾಜರುಪಡಿಸಬಹುದು. ಹಾಜರುಪಡಿಸಿ ನಂತರ ತಮ್ಮ ವಶಕ್ಕೆ ಅಥವಾ ತಮ್ಮ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಈ ಸಂದರ್ಭದಲ್ಲಿನೇ ಬಹಳ ಮುಖ್ಯವಾಗಿ ಸಂತ್ರಸ್ತೆಯ ಹೇಳಿಕೆಯನ್ನು 164 ಹೇಳಿಕೆಯನ್ನು ಕೂಡ ದಾಖಲಿಸಲಾಗಿದೆ ನ್ಯಾಯಾಧೀಶರ ಸಮ್ಮುಖದಲ್ಲಿ. ನೆಲಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅತ್ಯಾಚಾರ ನಡೆದಂತಹ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. ಈ ಒಂದು ಅತ್ಯಾಚಾರ ಎಲ್ಲಿ ನಡೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರೆ ಅಲ್ಲೆಲ್ಲೋ ಕಡೆಯಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಮಾಡಿ ಮಹಜರು ಬಳಿಕ ಗೋಡೌನ್ ಅನ್ನು ಸೀಲ್ ಮಾಡಿದ್ದಾರೆ ಪೊಲೀಸರು. ಹೀಗೆ ಒಂದೊಂದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯೂ ಕೂಡ ಸಾಗ್ತಾ ಇರುವಂಥದ್ದು. ಹೀಗೆ ಇಲ್ಲಿ ಮುನಿರತ್ನ ನಾಯ್ಡು ವಿರುದ್ಧದ ಗಂಭೀರ ಆರೋಪಗಳಿದ್ದಾವೆ, ರೇಪ್ ಚಾರ್ಜಸ್ ಇದ್ದಾವೆ, ಹಾಗೆಯೇ ಆಡಿಯೋದ ಮೂಲಕವಾಗಿ ಜಾತಿ ನಿಂದನೆ ಮಾಡಿರುವಂತಹ ಮತ್ತು ಬೆದರಿಕೆ ಹಾಕಿರುವಂತಹ ಆರೋಪಗಳಿದ್ದಾವೆ. ಇದು ಯಾವುದೇ ಪ್ರಕರಣಗಳಲ್ಲೇ ಆಗಲಿ ಇಂತಹ ಗಂಭೀರ ಆರೋಪವನ್ನು ಹೊತ್ತಿರುವಂತಹ ಶಾಸಕರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಎಷ್ಟರ ಮಟ್ಟಿಗೆ? ಯಾಕಂದರೆ ಈ ಆರೋಪಗಳೆಲ್ಲವೂ ಕೂಡ ನಿಜ ಅಂತೇಳಿ ಆದರೆ ಇಂಥವರು ಕೂಡ ನಮ್ಮ ಕರ್ನಾಟಕ ವಿಧಾನಸಭೆಯ ಸದಸ್ಯರ ಅನ್ನುವಂತಹ ಪ್ರಶ್ನೆಯನ್ನು ಕರ್ನಾಟಕದ ಜನ ಕೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿರುವಂತಹ ವಿಚಾರಗಳಿವು. ಯಾಕಂದರೆ ಇಷ್ಟೊಂದು ಗಂಭೀರವಾದಂಥ ಚಾರ್ಜಸ್ ಇದ್ದಾವೆ, ಇಷ್ಟೊಂದು ಕೆಟ್ಟದಾಗಿ ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಹಿಳೆಯರ ವಿರುದ್ಧ ಮಾತನಾಡಿರುವಂಥದ್ದು, ಜಾತಿ ನಿಂದನೆಯನ್ನು ಮಾಡಿರುವಂಥದ್ದು, ಹಾಗೆಯೇ ಅತ್ಯಾಚಾರ ಮತ್ತು ಅತ್ಯಾಚಾರದ ಸಂತ್ರಸ್ತೇನೇ ಬಳಕೆ ಮಾಡಿಕೊಂಡು ಹನಿ ಟ್ರ್ಯಾಪಿಂಗ್ ಈ ಹನಿ ಟ್ರ್ಯಾಪ್ ಮಾಡಿರುವಂಥದ್ದು. ಈ ಹನಿ ಟ್ರ್ಯಾಪ್ನ ನಂತರದ ಸ್ಟೇಜ್ನಲ್ಲಿ ಒಂದು ಆರೋಪವೂ ಇದೆ, HIV ಸೋಂಕಿತೆಯನ್ನು ಕಳಿಸಿ ಹನಿ ಟ್ರ್ಯಾಪ್ ಮಾಡುವಂತಹ ಕೆಲಸವನ್ನು ಅಥವಾ HIV ಈ ರೀತಿಯಾಗಿ ಬಳಕೆ ಮಾಡಿ ಇಂಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿ. ಇದೆಲ್ಲವೂ ಕೂಡ ಗಂಭೀರವಾಗಿರುವಂತಹ ಆರೋಪ. ಇದನ್ನು ಎಷ್ಟು ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಳುತ್ತೆ ಮತ್ತು ಪೊಲೀಸರು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಇನ್ನು ಚದುರಂಗದ 2ನೇ ಸುದ್ದಿ ಕಡೆಗೆ ಹೋಗೋಣ. ರಾಜಭವನ ಟು ಲೋಕಾಯುಕ್ತ ಗೌಪ್ಯ ಮಾಹಿತಿ ಲೀಕ್ ಆಗಿದ್ದು ಹೇಗೆ? ಗವರ್ನರ್ ವರ್ಸಸ್ ಗವರ್ಮೆಂಟ್ ಮತ್ತೊಂದು ಲೆಟರ್ ವಾರ್ ಸಂಘರ್ಷ. ಇದುವೇ ಚದುರಂಗದ 2ನೇ ಸ್ಟೋರಿ. ಸರ್ಕಾರಕ್ಕೆ ಗವರ್ನರ್ ಗುದ್ದು. ರಾಜ್ಯದಲ್ಲಿ ಕಳೆದ 2 ತಿಂಗಳಿನಿಂದ ಗವರ್ಮೆಂಟ್ ವರ್ಸಸ್ ಗವರ್ನರು ಅನ್ನುವಂಥದ್ದು ಮಾಮೂಲಾಗೋಗ್ಬಿಟ್ಟಿದೆ. ಈಗ ಅದರ ಮತ್ತೊಂದು ಹಂತದ ಅಂಶಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಒಂದೊಂದಾಗಿ ಬೆಳಕಿಗೆ ಬರ್ತಾ ಇರುವಂಥ ಅಂಶವನ್ನು ನೋಡ್ತಾ ಹೋದಾಗ ಗವರ್ನರ್ ಅವರಿಗೆ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಅಸಮಾಧಾನಗಳಿದ್ದಾವೆ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಮತ್ತೊಂದು ಸಂಘರ್ಷ ಈಗ ನಡೆದಿದೆ. ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಒಂದು ಶಾಕಿಂಗ್ ಲೆಟರ್ನ ಕಳಿಸಿದ್ರು. ಆಗಸ್ಟ್ 28ನೇ ತಾರೀಕಿನಂದು ಪತ್ರ ಬರೆದಿದ್ದಂತಹ ರಾಜ್ಯಪಾಲರ ಪತ್ರ ಈಗ ಬೆಳಕಿಗೆ ಬಂದಿದೆ. ಇದರಲ್ಲಿ ಬಹಳ ಗಂಭೀರವಾದಂತಹ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ರಹಸ್ಯ ಮಾಹಿತಿ ಸೋರಿಕೆಯ ಬಗ್ಗೆ ಗರಂ ಆಗಿದ್ದಾರೆ ರಾಜ್ಯಪಾಲರು. ಲೋಕಾಯುಕ್ತರಿಗೂ ಕೂಡ ಪತ್ರ ಬರೆದಿದ್ದಾರೆ. ಆ ಒಂದು ಪತ್ರದ ಬಗ್ಗೆ ರಾಜ್ಯಪಾಲರು ಉಲ್ಲೇಖವನ್ನ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆದು ಹೇಗೆ ಇಂತಹ ಮಾಹಿತಿಗಳು ಲೀಕ್ ಆಗಿದ್ದಾವೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಜ್ಯಪಾಲರು ಕೇಳಿದ್ದಾರೆ. ಮಾಧ್ಯಮದ ಮೂಲಕವಾಗಿ ಬಂದಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಏನೇನು ವಿಚಾರ ಇದು, ಯಾವ ಕಾರಣಕ್ಕೆ ಹಾಗಾದ್ರೆ ಈ ಪತ್ರವನ್ನ ರಾಜ್ಯಪಾಲರು ಬರೆದಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆಗಸ್ಟ್ 26ರಂದು ಸಂಜೆ 5 ಗಂಟೆಗೆ ರಾಜಭವನಕ್ಕೆ ಸರ್ಕಾರದಿಂದ ಒಂದು ಪತ್ರ ರವಾನೆ ಆಗುತ್ತೆ. ಆಗಸ್ಟ್ 26ರಂದು ಕ್ಯಾಬಿನೆಟ್ ನಿರ್ಣಯದ ದಾಖಲೆಗಳ ಕುರಿತು ಮುಚ್ಚಿದ ಲಕೋಟೆಯಲ್ಲಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆ ಲಕೋಟೆಯೊಳಗೆ 16ನೇ ಸಚಿವ ಸಂಪುಟ ಸಭೆಯ ಅಜೆಂಡಾಗಳಿದ್ವು. 17ನೇ ಸಚಿವ ಸಂಪುಟದ ಹೆಚ್ಚುವರಿ ಅಜೆಂಡಾ ಕಾಪಿ ಮಾತ್ರ ಅದರಲ್ಲಿ ಇತ್ತು ಅನ್ನುವಂಥ ಒಂದು ಅಂಶ.
ಅಂದರೆ ಸಭೆಯಲ್ಲಿ ಕೈಗೊಂಡಿರುವಂತಹ ನಿರ್ಣಯದ ಬಗ್ಗೆ ದಾಖಲೆಗಳು ಇರಲಿಲ್ಲ. ಅವತ್ತಿನ ಕ್ಯಾಬಿನೆಟ್ನ ನಿರ್ಣಯಗಳಿರಲಿಲ್ಲ. ರಾಜಭವನದಿಂದ ಕ್ಯಾಬಿನೆಟ್ ವಿಭಾಗಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಕೇಳಲಾಗಿತ್ತು. ಯಾವ ಕಾರಣಕ್ಕಾಗಿ ಈ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ. ಇನ್ನು ಬಳಿಕ ಆಗಸ್ಟ್ 27ರಂದು ಕ್ಯಾಬಿನೆಟ್ ನಿರ್ಣಯಗಳ ದಾಖಲೆ ರಾಜಭವನಕ್ಕೆ ತಲುಪುತ್ತೆ. ಅದಾದ ನಂತರ ಆ ಮಾಹಿತಿಯಲ್ಲಿ ಹೆಚ್ಚುವರಿ ಅಜೆಂಡಾದ ನಿರ್ಣಯಗಳು ಲಭ್ಯ ಆಗಿರಲಿಲ್ಲ. ಅಂದ್ರೆ ಒಂದು ಕಡೆಯಲ್ಲಿ ಹೆಚ್ಚುವರಿ ನಿರ್ಣಯ ಕಳಿಸ್ತಾರೆ, ಹೆಚ್ಚುವರಿ ಅಜೆಂಡಾ ಕಳಿಸ್ತಾರೆ, ಅದರಲ್ಲಿ ಮೂಲ ಅಜೆಂಡಾ ಇರೋದಿಲ್ಲ. ಮತ್ತೊಂದರಲ್ಲಿ ಮೂಲ ಅಜೆಂಡಾದ ಪ್ರತಿ ಕಳಿಸಿದಾಗ ಹೆಚ್ಚುವರಿ ಅಜೆಂಡಾದ ನಿರ್ಣಯಗಳಿರೋದಿಲ್ಲ. ಆದರೆ ಆಗಸ್ಟ್ 23ರಂದೇ ಮಾಧ್ಯಮಗಳಲ್ಲಿ ಕೆಲ ವಿಷಯಗಳು ವರದಿ ಆಗಿದ್ವು ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ತಮ್ಮ ಪತ್ರದಲ್ಲಿ. ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಮತ್ತು ಶಶಿಕಲಾ ಜೊಲ್ಲೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ವರದಿಯಾಗಿದ್ವು. ಪ್ರಾಸಿಕ್ಯೂಷನ್ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಸಲಹೆಯನ್ನ ನೀಡಿತ್ತು ಅನ್ನುವಂಥ ಅಂಶ ಇತ್ತು. ಕ್ಯಾಬಿನೆಟ್ ನೋಟ್ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖ ಇರಲಿಲ್ಲ. ಆ ಗೌಪ್ಯ ಮಾಹಿತಿ ಸಂಪುಟ ಸಭೆಯಲ್ಲಿ ಹೇಗೆ ಚರ್ಚಿಸಲಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೇಳಲಾಗಿದೆ. ಲೋಕಾಯುಕ್ತ SIT ರಾಜ್ಯಪಾಲರಿಗೆ ಬರೆದಂತಹ ಪತ್ರ ಬಹಿರಂಗ ಆಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಮಂಜೂರಾತಿ ಪತ್ರ ಸರ್ಕಾರ ಹಾಗೂ ಕ್ಯಾಬಿನೆಟ್ಗೆ ತಲುಪಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಲೋಕಾಯುಕ್ತರು ರಾಜ್ಯಪಾಲರಿಗೆ ಬರೆದಿರುವಂತಹ ಪತ್ರ, ಆ ಪತ್ರ ಲೋಕಾಯುಕ್ತರಿಗೆ ಮತ್ತು ರಾಜ್ಯಪಾಲರಿಗೆ ಮಾತ್ರ ಇರಬೇಕು, ಅದು ಕ್ಯಾಬಿನೆಟ್ಗೆ ಹಿಂಗೆ ಹೋಗೋದಕ್ಕೆ ಸಾಧ್ಯ? ಲೋಕಾಯುಕ್ತರಿಗೆ ಬರೆದ ಪತ್ರ ಸೋರಿಕೆ ಆಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಲೋಕಾಯುಕ್ತಕ್ಕೆ ಬರೆದ ಪತ್ರ ಸಂಪುಟಕ್ಕೆ ಸಿಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನ ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಮತ್ತು ರಹಸ್ಯ ಮಾಹಿತಿ ಲೀಕ್ ಆಗಿರುವ ಬಗ್ಗೆ ರಾಜಭವನಕ್ಕೆ ವಿವರಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಈ ಪತ್ರದ ಮೂಲಕವಾಗಿ ನಿರ್ದೇಶನವನ್ನ ನೀಡಿದ್ದಾರೆ ರಾಜ್ಯಪಾಲರು. ತನಿಖೆ ನಡೆಸಿ ವರದಿ ಕೊಡುವಂತೆ ಗವರ್ನರ್ ಗೆಹ್ಲೋಟ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗಿತ್ತು ಅಂತ ನೋಡಿದ್ರೆ ಇಲ್ಲಿ ಲೋಕಾಯುಕ್ತ ಕೂಡ ಅಖಾಡಕ್ಕಿಳಿದಿದ್ದಾರೆ. ರಾಜ್ಯಪಾಲರ ಪತ್ರದ ಬಳಿಕ ಸೆಪ್ಟೆಂಬರ್ 4ರಂದು ಲೋಕಾಯುಕ್ತ SIT ಒಂದು ಪತ್ರವನ್ನ ಬರೆದಿತ್ತು. ಸೆಪ್ಟೆಂಬರ್ 4ರಂದು ಕಾನೂನು ಸುವ್ಯವಸ್ಥೆ ADGPಗೆ ಲೋಕಾಯುಕ್ತದ SIT ಒಂದು ಪತ್ರವನ್ನ ಬರೆದಿತ್ತು. ತನಿಖೆ ನಡೆಸೋದಕ್ಕೆ ಅನುಮತಿ ನೀಡಿ ಅಂತ ಕೇಳಿ ಈ ಪತ್ರವನ್ನ ಬರೆಯಲಾಗಿತ್ತು. ಸೆಪ್ಟೆಂಬರ್ 6ರಂದು ರಾಜ್ಯಪಾಲರಿಗೆ DG IGP ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ರು ಹಾಗೂ ಸೂಕ್ತ ಕ್ರಮ ಹಾಗೂ ನಿರ್ಣಯಕ್ಕಾಗಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಾಗಿತ್ತು. ಹೀಗೆ ಇದು ಒಂದು ರೀತಿಯಾದಂತಹ ಪತ್ರದ ಸಮರ ಇಲ್ಲಿ ನಡೀತಾ ಇದೆ. ಪತ್ರದ ಮೂಲಕವಾಗಿ ಏನನ್ನು ಹುಡುಕೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಗೌಪ್ಯ ಮಾಹಿತಿ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ರಾಜ್ಯಪಾಲರು ಕೇಳಿದ್ದಾರೆ. ಅಂದ್ರೆ ಒಂದು ಅನುಮಾನ ಈ ಪತ್ರದ ಮೂಲಕವಾಗಿ ವ್ಯಕ್ತವಾಗ್ತಿರುವಂತಹ ಬಹಳ ಗಂಭೀರವಾಗಿರುವಂತಹ ಒಂದು ಅನುಮಾನ ಅಂತ ಹೇಳಿದ್ರೆ, ಲೋಕಾಯುಕ್ತರು ರಾಜ್ಯಪಾಲರಿಗೆ ಬರೆದಿರುವಂತಹ ಪತ್ರ ಅದು ಸೋರಿಕೆ ಆಗಿರುವಂಥದ್ದು, ಅದರಲ್ಲಿರುವಂತಹ ಮಾಹಿತಿ ಸೋರಿಕೆ ಆಗಿದೆ ಅನ್ನುವಂಥದ್ದು ರಾಜ್ಯಪಾಲರ ಆಕ್ಷೇಪಕ್ಕೆ ಕಾರಣ. ಇದು ಅತ್ಯಂತ ರಹಸ್ಯವಾಗಿರುವಂಥದ್ದು. ಯಾಕಂದ್ರೆ ಅವರು ತನಿಖೆಯನ್ನು ನಡೆಸಿದಂತಹ ಏಜೆನ್ಸಿ ಮತ್ತು ಯಾರು ಸಕ್ಷಮ ಪ್ರಾಧಿಕಾರ ಇದೆ, ಸಕ್ಷಮ ಪ್ರಾಧಿಕಾರಕ್ಕೆ ಮತ್ತು ಈ ಒಂದು ಏಜೆನ್ಸಿಗೆ ಮಾತ್ರ, ಅವರ ನಡುವೆ ಮಾತ್ರ ಆದಂತಹ ಕಮ್ಯುನಿಕೇಷನ್ ಹೇಗೆ ಮಾಧ್ಯಮಕ್ಕೆ ಸಿಕ್ತು, ಹೇಗೆ ಅದು ಬಹಿರಂಗ ಆಯಿತು ಅನ್ನುವಂಥ ಪ್ರಶ್ನೆಗಳು ಕೂಡ ಎತ್ತಿದ್ದಾರೆ. ಇದರ ಮೂಲಕವಾಗಿ ಹಾಗಾದ್ರೆ ನಿಜಕ್ಕೂ ಇಂಥ ವಿಚಾರಗಳು ಇಷ್ಟು ಗೌಪ್ಯವಾಗಿ ಇಡಬೇಕಾದಂಥ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದರೆ ರಾಜ್ಯಪಾಲರು ಈ ವಿಚಾರದಲ್ಲಿ ಯಾವ ನಿರ್ಣಯವನ್ನು ಕೂಡ ಕೈಗೊಳ್ಳದೇ ಇದ್ದಾಗಲೂ ಕೂಡ ಹಾಗಾದರೆ ಪ್ರಶ್ನಿಸುವಂಥವ್ರು ಯಾರು ಅನ್ನುವಂತಹ ಪ್ರಶ್ನೆಯೂ ಮೂಡುತ್ತೆ. ಹಾಗೆಯೇ ಹೇಗೆ ಇಂತಹ ಮಾಹಿತಿ ಸೋರಿಕೆಯಾಗಿದೆ ಅನ್ನೋದರ ಹುಡುಕಾಟ ಯಾವ ಸ್ವರೂಪದಲ್ಲಿ ನಡೆಯುತ್ತೆ? ಯಾಕಂದರೆ ಕತ್ಲಲ್ಲಿ ಕರಿಬೆಕ್ಕನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು ಅನ್ನುವಂತಹ ಅನುಮಾನವೂ ಕೂಡ ಇಲ್ಲಿ ಇರುವಂಥದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.